ಮುಚ್ಚಿಟ್ಟರೆ ಅದು ಹೆಣ್ಮಕ್ಳ ಒಂದು ಜೀವನಕ್ಕೆ, ಹೆಣ್ಣಿನ ಜೀವನಕ್ಕೆ ಪತಿಯ ಒಂದು ಪತಿಯ ಮಹತ್ವ ಎಷ್ಟಿರುತ್ತೆ ಅಂತಂದರೆ, ಈಗ ನೋಡ್ರಿ, ಮದುವೆ ಆಗಬೇಕಂದ್ರೆ ಹುಡುಗರಿಗೆ ಮೇಲಿನ ರೂಪಗಳು ಮಾತ್ರ ಗೊತ್ತಿರ್ತದೆ ಒಬ್ಬರಿಗೊಬ್ಬರು, ಆದರೆ ಅವರ ಗುಣಗಳು ಗೊತ್ತಾಗೋದಿಲ್ಲ, ತಿಳಿದುಕೊಳ್ಳಿಕ್ಕೆ ಆಗಂಗಿಲ್ಲ. ಮದುವೆ ಆದ ನಂತರ ಅವುಗಳು ಅರ್ಥ ಆಗ್ತವೆ. ಹುಡುಗ ಪತಿ ಹೆಂಡತಿಗಿಂತಲೂ ಒಂದು ಸುಂದರತೆಯಲ್ಲಾಗಲಿ, ಗುಣದಲ್ಲಾಗಲಿ ಅಥವಾ ಟ್ಯಾಲೆಂಟ್ನಲ್ಲಾಗಲಿ ಭಾರಿ ಇರ್ಬೋದು. ಇಲ್ಲ ಕೆಲವೊಂದು ಕಡೆ ಏನಪ್ಪ ಅಂತಂದರೆ ಗಂಡನೇ ಗುಣದಲ್ಲಿ ಮತ್ತು ಸುಂದರತೆಯಲ್ಲಿ ಅಥವಾ ಟ್ಯಾಲೆಂಟ್ನಲ್ಲಿ ಭಾರಿ ಇರ್ಬೋದು. ಆದರೆ ಏನೇ ಇಬ್ಬರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಇದ್ದರೂ ಕೂಡ ತಾವು ಒಂದು ಸಂಬಂಧಕ್ಕೆ ಬೆಲೆ ಕೊಟ್ಟು, ಆ ಒಂದು ಗಂಡ ಹೆಂಡತಿ ಒಂದು ಪವಿತ್ರವಾದ ಒಂದು ಸಂಬಂಧ ಇದೆಯಲ್ಲ, ಅದಕ್ಕೆ ಬೆಲೆ ಕೊಟ್ಟು ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿ ಅನ್ಯೋನ್ಯತೆಯಿಂದ ಜೀವನ ನಡೆಸ್ತಕ್ಕಂಥದ್ದು. ಈಗ ನೋಡಿ, ಭಾಳಷ್ಟು ಕಡೆ ಈಗ ಗಂಡಂದರು, ಈಗ ಗಂಡು ಮಕ್ಳಿಗಂತೂ ಚಟಗಳಿರೋದು ಜಾಸ್ತಿ. ಮೊದಲು ಏನು ಗೊತ್ತಿರಲಿಲ್ಲ, ಮದುವೆಗಂತೂ ಗೊತ್ತಾಗ್ತದೆ. ಈ ಕುಡಿತಾರೆ, ಮಾಡ್ತಾರೆ. ಗೊತ್ತಾದ ನಂತರ ಏನು ಮಾಡ್ತಾರೆ, ಆ ಗಂಡನ ಒಂದು ಕಿರಿಕಿರಿ, ಸ್ವಲ್ಪ ದಿನ ಇರ್ತಾರೆ, ದಿನ ಕುಡಿಯೋದು, ಬಂದು ಕಿರಿಕಿರಿ ಮಾಡೋದು, ಏನಾದರೂ ಅನ್ನೋದು, ಮನೆಗೆ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡೋದು, ದಿನ ಇದೆ ಅದ ಅಂಥೇಳಿ ಏನಪ್ಪ ಕಿರಿಕಿರಿ ತಾಳೋದು ಅಂತೇಳಿ ತವ್ರ ಮನೆಗೆ ಹೋಗ್ಬಿಡ್ತಾರೆ. ತವ್ರ ಮನೆಗೆ ಹೋಗಿ ಇದರಿಂದ ಗಂಡ ಹೆಂಡತಿಯ ಸಂಬಂಧ, ತವ್ರ ಮನೆಗೆ ಹೋಗೋದ್ರಿಂದ ಗಂಡ ಹೆಂಡತಿಯ ಸಂಬಂಧ ಕೊನೆ ಆಗೋದಿಲ್ಲ. ಅಂದರೆ ಅವರು ಎಲ್ಲೂ ಹೋಗ್ತೇನೆ, ಅವ್ರ ಜೊತೆನೇ ಇಟ್ಕೊಂಡು ಅವರನ್ನು ಆದಷ್ಟು ಒಂದು ಸೂಕ್ಷ್ಮವಾಗಿ ಪ್ರೀತಿಯಿಂದ ಅವರನ್ನು ಮಾತನಾಡಿಸೋದ್ರ ಮುಖಾಂತರ ಮತ್ತು ಪ್ರೀತಿಯ ಒಂದು ಆರೈಕೆಯನ್ನು ನೀಡುವುದರ ಮುಖಾಂತರ ಅವರನ್ನು ಇರ್ತಕ್ಕಂಥ ಒಂದು ಚಟವನ್ನು ಕಂಟ್ರೋಲಿಗೆ ತರ್ಬೋದು. ನಾವು ಎಷ್ಟು ಅವರನ್ನು ಬಿಟ್ಟು ಅಗಲಿ ಹೋಗ್ತೀವಿ ಅಷ್ಟು ಜಾಸ್ತಿ ಆಗ್ತದೆ. ಯಾಕಂದರೆ ಅವ್ರಿಗೆ ಕುಡುಕರಿಗೆ 108 ತೊಂದರೆಗಳು. ಕುಡಿದಾಗ
ಅವರಿಗೆ ಅರಿವೇ ಇರೋಂಗಿಲ್ಲ. ಅವ್ರ ವರ್ತನೆಯಲ್ಲಿ ಎಷ್ಟೋ ಚೇಂಜ್ ಇರುತ್ತೆ, ವರ್ತನೆಯಲ್ಲಿ ಎಷ್ಟೊಂದು ಚೇಂಜಸ್ ಆಗಿರುತ್ತೆ. ಮತ್ತು ಅವರು ಯಾರಾದರೂ ಇರಬೇಕು ನಮ್ಮ ಜೊತೆ, ನನ್ನ ಹೆಂಡತಿ ಆದವಳು, ನನಗೆ ಯಾರೇ ಪ್ರೀತಿಯನ್ನು ಮಾತನಾಡ್ತಾ ಒಂದು ನನ್ನ ತಾಯಿ, ನನ್ನ ಬಳಗದವ್ರು ಯಾರಾದರೂ ನಮ್ಮ ಜೊತೆ ಇರಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಎಲ್ಲರೂ ಅವರನ್ನು ಬಿಟ್ಟು ಹೋದರೆ, ತನ್ನ ಹೆಂಡತಿ ಆದವಳು ಬಿಟ್ಟು ಹೋದರೆ ತುಂಬಾ ಅದೇ ವಿಚಾರ ಮಾಡಿ ಅದನ್ನೇ ಇದು ಮಾಡಿ, ಮತ್ತು ಕುಡಿದಾಗ ಊಟ ಮಾಡದೆ ಹಾಗೇ ಮಲಗಿಬಿಡೋದು. ಅದು ದೇಹಕ್ಕೆ ತುಂಬಾ ಹಾನಿ ಆಗುತ್ತೆ, ದೇಹಕ್ಕೆ ಎಫೆಕ್ಟ್ ಆಗುತ್ತೆ. ಮತ್ತು ಸಮಯಕ್ಕೆ ಊಟ ಆಗೋದಿಲ್ಲ ಅವ್ರಿಗೆ, ಯಾಕಂದರೆ ಕುಡಿಯೋದು ಹಾಗೇ ಇರೋದು, ಮಲಗೋದು, ಯಾಕಂದರೆ ಅರಿವೇ ಇರೋಂಗಿಲ್ಲ. ಮನುಷ್ಯನಿಗೆ, ಹೆಣ್ಣಿಗೆ ಒಂದು ಪತಿಯ ಒಂದು ಸ್ಥಾನ ಅಂತಕ್ಕಂಥದ್ದು ಏನಿದೆಯಲ್ಲ ತುಂಬಾ ಮಹತ್ವದ್ದು. ಒಂದು ಗಂಡನಿಂದಲೇ ಎಲ್ಲನೂ ಎಲ್ಲ ಸೌಭಾಗ್ಯ ಅವಳಿಗೆ, ಚಂದ, ಅಂದ, ಮರ್ಯಾದೆ, ಘನತೆ ಎಲ್ಲನೂ ಗಂಡನಿಂದ. ಒಂದು ಸಲ ಅದು ಸ್ವರ್ಗದಲ್ಲೇ ನಿಶ್ಚಯ ಆಗಿರ್ತಕ್ಕಂಥದ್ದು. ಅದು ನಾವು ಯಾವಾಗ ಸಾಯ್ತೀವಿ, ನಾನು ಸತ್ತ ಮೇಲೆ ಇಲ್ಲಾಂದರೆ ಅವನು ಸತ್ತ ಮೇಲೆ ನಮ್ಮ ಒಂದು ಸಂಬಂಧ ಕೊನೆ ಆಗ್ತದೆ ಹೊರತಾಗಿ ಅವ್ರು ಬದುಕಿರುವವರೆಗೂ ಆ ಸಂಬಂಧ ನಾವು ಬೇರೆ ಕಡೆ ಇರಲಿ ಅಥವಾ ಅವರು ಒಟ್ಟಾಗಿರಲಿ ಅದು ಇರ್ತಕ್ಕಂಥದ್ದು. ಮತ್ತು ಅವ್ರ ಜೊತೆಯಲ್ಲೇ ಇರಬೇಕು, ಚಟ ಮಾಡೋರ್ಗು ಅಟ್ಟ ಬಿಟ್ಟು ಬೇರೆಗೆ ಹೋಗೇಬಾರ್ದು. ಒಂದು ವೇಳೆ ಅವಶ್ಯಕತೆ ಇದ್ದಂದ್ರೆ ಮಾತ್ರ ಹೋಗಿ ಅದನ್ನು ಮುಗಿಸ್ಕೊಂಡು ಬರಬೇಕು, ಅವರನ್ನು ಬಿಟ್ಟು ಎಲ್ಲಿ ಆಗಲೇಬಾರ್ದು. ನೋಡಿ, ಮನುಷ್ಯ ಪತಿಯಾದವನು ತುಂಬಾ ಸ್ವಭಾವದ ತುಂಬ ಒಳ್ಳೆಯವನಾಗಿರ್ತಾನೆ. ಅವನು ಒಳ್ಳೆಯವನಾಗಿರ್ತಾನೆ, ಹೆಂಡತಿಯನ್ನು ತುಂಬಾ ಪ್ರೀತಿ ಮಾಡ್ತಿರ್ತಾನೆ. ಅವು ಎಷ್ಟು 16-20 ವರ್ಷಗಳಾದರೂ ಸಹ ಹೆಂಡತಿನ ಎಷ್ಟೊಂದು ವಯಸ್ಸಾದರೂ ಕೂಡ ತುಂಬಾ ಪ್ರೀತಿ ಮಾಡ್ತಿರ್ತಾನೆ. ಮತ್ತು ಮಕ್ಕಳು, ಹೆಂಡತಿ ಅಂತೇಳಿ ತನ್ನ ಎಲ್ಲ ಒಂದು ದುಡಿಮೆಯನ್ನು ಅವರಿಗಾಗಿ ಮುಡಿಪಾಗಿರ್ತಾನೆ. ಮತ್ತು ಅವನು ಒಳ್ಳೆಯ ಒಂದು ದಕ್ಷ ಮತ್ತು ಪ್ರಾಮಾಣಿಕತೆ ಇರತಕ್ಕಂಥ ವ್ಯಕ್ತಿಯಾಗಿರ್ತಾನೆ. ಒಳ್ಳೆಯ ಒಂದು ಸೌಂದರ್ಯ ಎಲ್ಲನೂ ಹೊಂದಿರ್ತಾನೆ. ಮಾತಾಡೋದಾಗ್ತದೆ, ಸೌಂದರ್ಯತೆ ಎಲ್ಲ ರೀತಿಯಿಂದ ಚೆನ್ನಾಗಿದೆ. ಒಂದು ಒಳ್ಳೆಯ ಸುಂದರತೆ ಇರ್ತದೆ, ಒಳ್ಳೆಯ ಗಂಟೆಡ್ ಗುಣ ಇರ್ತವೆ. 1 ಕೋಟಿ ರೂಪಾಯಿ ಸಿಗ್ತದೆ ಅಂತಂದ್ರೂ ಯಾವುದೇ ರೀತಿಯ ಕೆಟ್ಟದ್ದು ಮಾಡೋಂಗಿಲ್ಲ. ಕೆಟ್ಟದನ್ನು ಮಾಡ್ತಿರಂಗಿಲ್ಲ. ಅಂಥ ಒಂದು ವ್ಯಕ್ತಿಗತ ಒಳ್ಳೆಯ ಗುಣ ಇರುತ್ತೆ. ಸ್ವಭಾವ ತುಂಬಾ ಮೃದುವಾಗಿರ್ತಾನೆ. ಬಟ್ ಆದರೆ ಅವ್ರಿಗೆ ಒಂದೇ ಒಂದು ಚಟ ಬಿಟ್ಟು, ಒಂದು ಚಟಕ್ಕೆ ಅಂದರೆ ಸಹವಾಸ ದೋಷದಿಂದ, ಇತ್ತೀಚೆಗೆ ಸಹವಾಸ ದೋಷದಿಂದ ಅವನು ಕೆಟ್ಟಿರ್ತಾನೆ. ಫೋನ್ ಬೋತದ ಮತ್ತು ಬಡಿತಾರೆ ಪಾಪ. ಸಹವಾಸ ಕೆಟ್ಟಿರ್ತಾನೆ. ಬಟ್ ಅದನ್ನು ಆದಷ್ಟು ಕಂಟ್ರೋಲ್ಗೆ ಸ್ವಲ್ಪ ಇರೋದ್ರಲ್ಲಿ, ಚಟ ಸ್ವಲ್ಪ ಇರೋದ್ರಲ್ಲಿನೇ ಅವನನ್ನು ಸ್ವಲ್ಪ ಒಂದು ಸೂಕ್ಷ್ಮವಾದ ಕೆಲವೊಂದು ಟೆಕ್ನಿಕ್ಸ್ಗಳನ್ನು ಉಪಯೋಗಿಸ್ಕೊಂಡು ಹಾಗೆ ಆದಷ್ಟು ಚಟ ಕಡಿಮೆ ಮಾಡ್ತಕ್ಕಂಥ ಒಂದು ಇದು ಪತ್ನಿ ಆದವಳಲ್ಲಿ ಇರುತ್ತೆ. ಯಾಕಂದರೆ ಸ್ವಭಾವತ ಒಳ್ಳೆಯ ವ್ಯಕ್ತಿಯಾಗಿರ್ತಕ್ಕಂಥವ್ರನ್ನ ಕಳೆದುಕೊಂಡ್ರೆ ನಾವು ಮತ್ತೆ ಜೀವನದಲ್ಲಿ ತುಂಬಿಕೊಳ್ಳಿಕ್ಕೆ ಆಗದೇ ಇರ್ತಕ್ಕಂಥ ಒಂದು ನಷ್ಟ. ಅಂತ ಒಂದು ಪ್ರಾಮಾಣಿಕ ಒಂದು ದಕ್ಷತೆ ಇರ್ತಕ್ಕಂಥ ಅವರ ಸೇವೆ ಅಂತಕ್ಕಂಥದ್ದು ಈ ಸಮಾಜಕ್ಕೆ ಮತ್ತು ಈ ಮನೆಗೆ ತುಂಬಾ ಬೇಕೇ ಬೇಕು, ಅಮೂಲ್ಯವಾಗಿರ್ತಕ್ಕಂಥದ್ದು. ಮತ್ತು ಒಬ್ಬ ತಂದೆ ಮಕ್ಕಳು ಒಂದು ಒಳ್ಳೆಯ ಹಂತಕ್ಕೆ ತಲುಪಬೇಕು, ಒಂದು ಒಳ್ಳೆಯ ಮಟ್ಟವನ್ನು ಒಂದು ಎಜುಕೇಷನ್ನಲ್ಲಾಗಲಿ ಅಥವಾ ಒಂದು ತಮ್ಮ ಒಂದು ಇದರಲ್ಲಾಗಲಿ ಒಂದು ಒಳ್ಳೆಯ ಹಂತಕ್ಕೆ ತಲುಪಬೇಕಪ್ಪ ಅಂದರೆ ಅದಕ್ಕೆ ತಂದೆಯ ಶ್ರಮ ಬೇಕೇ ಬೇಕು. ತಂದೆಯ ಶ್ರಮ. ಒಂದು ಮನೆಗೆ ಗಂಡ ಹೆಂಡು, ಪತಿ ಪತ್ನಿ ಇಬ್ಬರೂ ಒಂದು ಆಧಾರ ಸ್ತಂಭಗಳು. ಪತಿದು ಒಂದು ಜವಾಬ್ದಾರಿ ಇರುತ್ತೆ, ಪತಿಯ ಒಂದು ಜವಾಬ್ದಾರಿ ಬೇರೆ ಆಗಿರುತ್ತೆ, ಪತ್ನಿಯದೊಂದು ಜವಾಬ್ದಾರಿ ಬೇರೆ ಆಗಿರುತ್ತೆ. ಮಕ್ಕಳಿಗೆ ಇಬ್ಬರಿಗೂ ಪ್ರೀತಿ ಮತ್ತು ಅವರ ಒಂದು ಜವಾಬ್ದಾರಿಗಳನ್ನು ಅವು ಬೇಕಾಗಿರ್ತವೆ. ಅದಕ್ಕಾಗಿ ನಾವು ಆದಷ್ಟು ನಮ್ಮ ಪತಿಯಂದಿರನ್ನು ಪ್ರೀತಿಯಿಂದ ಬಹಳ ಶಾಂತ ರೀತಿಯಿಂದ ಮಾತನಾಡಿಸಿ, ಮತ್ತು ಕುಡಿದು ಬಂದಾಗ ಏನು ಅಂದೇನೆ, ಅವ್ರಿಗೆ ಏನು ಬೈದೇನೆ, ಒಳ್ಳೆತನಾಗಿ ಅವ್ರಿಗೆ ನೋಡ್ಕೊಳ್ತಕ್ಕಂಥದ್ದು. ಮತ್ತು ಅವರು ಚೆನ್ನಾಗಿರ್ಬೇಕಾದ್ರೆ, ಅವರು ಒಳ್ಳೆ ಮೂಡ್ನಲ್ಲಿರಬೇಕಾದ್ರೆ, ಒಳ್ಳೆಯ ಒಂದು ಮೈಂಡ್ ಸೆಟ್ನಲ್ಲಿರಬೇಕಾದ್ರೆ ಮರುದಿನ ಬೆಳಿಗ್ಗೆ ಅವ್ರಿಗೆ ಒಂದು ಬುದ್ಧಿ ಹೇಳ್ತಕ್ಕಂಥದ್ದು. ಅವರು ಕೂಡ್ದಾಗ ಬೈಯೋದು, ಅವ್ರಿಗೆ ಬುದ್ಧಿ ಹೇಳೋದು ಅಂಥದ್ದು ಮಾಡಬಾರ್ದು. ತೀರಾ ಹೆಚ್ಚಿಗೆ ಹಾಕ್ಕೊತಾರೆ, ಕೋಪ ಮಾಡಿಕೊಂಡು ಇರದೇ ಇರ್ತಕ್ಕಂಥದ್ದು. ಇಲ್ಲಾರ್ದನ್ನು ಎಲ್ಲ ಅನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೆಂಡತಿಗೆ. ಮತ್ತು ಕೆಲವೊಂದು